ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ರಿಕವರ್ಮೆಂಟ್ 2025 ಈ ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಟೆಲಿಗ್ರಾಮ್ಗೆ ಮತ್ತೆ ವಾಟ್ಸ್ಆಪ್ ಗ್ರೂಪಿಗೆ ಇನ್ನೂ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆ, ಅದಕ್ಕೋಸ್ಕರ ನಿಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇರೋದು. ಸೊ ಈ ಒಂದು ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ 300ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ GST ಟರ್ಮಿನಲ್ ಅಲ್ಲಿ ಕರೆದಿರೋಂಥದ್ದು. ಸೊ ಇನ್ಕಮ್ ಟ್ಯಾಕ್ಸ್ GST ಅಲ್ಲಿ ಈ ಒಂದು ಪೋಸ್ಟ್ ಗಳು ಕರೆದಿದ್ದಾರೆ. ಓಕೆನಾ? ಸೊ 25,000 ರೂಪಾಯಿಂದ ಹಿಡಿದು 2,15,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು ನಿಮ್ಗೆ ಇದು 28 ಆಗಸ್ಟ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 14ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಓಕೆನಾ? ಸೊ ಏಜ್ ಲಿಮಿಟ್ ಬಂದು 58 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೇಕು ಸ್ನೇಹಿತರೆ. ಸೊ ಯೂನಿವರ್ಸಿಟಿ ಯಾವುದೇ ಆಗಿದ್ರು ಕೂಡ ಓಕೆ, ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಓಕೆನಾ? LLB ಮಾಡಿರ್ಬೇಕು ಲೀಗಲ್ ಅಸಿಸ್ಟೆಂಟ್ ಗೆ. ಓಕೆನಾ? ಸೊ ನೋಡಿ, ಸ್ಯಾಲರಿ ವೈಸ್ ಹೇಳೋದಾದ್ರೆ ಪೇ ಲೆವೆಲ್ ವೈಸ್ ಫೈನಾನ್ಷಿಯಲ್ ಅಡ್ವೈಸರ್ ಗೆ ಪೇ ಲೆವೆಲ್ 13. ಸೊ ಇನ್ ಹ್ಯಾಂಡ್ ಬಂದು ನಿಮಗೆ 215 ಪರ್ ಮಂತ್ ಸಿಗುತ್ತೆ. ಜಾಯಿಂಟ್ ರಿಜಿಸ್ಟರ್ ಗೆ ಪೇ ಲೆವೆಲ್ 12, ಇದು 2,10,000 ರೂಪಾಯಿ. ಡೆಪ್ಯೂಟಿ ರಿಜಿಸ್ಟರ್, ಪ್ರಿನ್ಸಿಪಲ್ ಪ್ರೈವೇಟ್ ಸೆಕ್ರೆಟರಿ 2 ಲಕ್ಷ ರೂಪಾಯಿ. ಅದ ನಂತರ ಅಸಿಸ್ಟೆಂಟ್ ರಿಜಿಸ್ಟರ್ ಅಕೌಂಟ್ಸ್ ಆಫೀಸರ್ಗೆ 177. ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ ಅಥವಾ ಕೋರ್ಟ್ ಆಫೀಸರ್ಗೆ 150, ಅಂದ್ರೆ 1,50,000 ರೂಪಾಯಿ ಸ್ಯಾಲರಿ ಇದೆ. ಓಕೆನಾ? ಪ್ರೈವೇಟ್ ಸೆಕ್ರೆಟರಿಗೆ ಬಂದು 1,42,000. ಲೀಗಲ್ ಅಸಿಸ್ಟೆಂಟು, ಸೀನಿಯರ್ ಅಸಿಸ್ಟೆಂಟು ಮತ್ತೆ ಸ್ಟೆನೋಗ್ರಫಿ GST ಪೇ ಲೆವೆಲ್ 6 1,12,000 ರೂಪಾಯಿ. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು ಬೇಸಿಕ್ ಪ್ಲಸ್ DA HRA TA ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ಕಡೆ ಇರೋದು ನಿಮ್ಗೆ ಬೇಸಿಕ್ ಇರುತ್ತೆ. ಓಕೆನಾ? ಸೊ ಇದು ಬಂದು ನಿಮ್ಗೆ ಇನ್ ಹ್ಯಾಂಡ್ ಸಿಗುತ್ತೆ. UDC ಅಪ್ಪರ್ ಡಿವಿಷನ್ ಕ್ಲರ್ಕ್ ಗೆ ಕೂಡ ಕರೆದರೆ 81,000 ರೂಪಾಯಿ ಇದೆ. ಓಕೆನಾ? ಪೇ ಲೆವೆಲ್ ಹಾಗೆ ಎಷ್ಟು ವೇಕೆನ್ಸಿಗಳು ಯಾವ್ಯಾವಕ್ಕಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಟೋಟಲ್ 386 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ? ಸೊ ಇದ್ರದ್ದು ನೋಟಿಫಿಕೇಶನ್ ನೋಡೋದಾದ್ರೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಓಕೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಓಕೆನಾ? ಫಿಲ್ಲಿಂಗ್ ಅಪ್ ವೇರಿಯಸ್ ವೇಕೆಂಟ್ ಪೋಸ್ಟ್ ಆನ್ ಸಬಾರ್ಡಿನೇಟ್ ಸ್ಟಾಫ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಪೆಂಡೆಂಟ್ ಟರ್ಮಿನಲ್ ಅಕ್ರಾಸ್ ಬೆಂಚಸ್ ಆನ್ ಡೆಪ್ಯುಟೇಷನ್ ಬೇಸ್. ಓಕೆನಾ? ಸೊ ಇದು ಬಂದು ಡೆಪ್ಯುಟೇಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಡೆಪ್ಯುಟೇಷನ್ ಅಂತ ಹೇಳೋದಾದ್ರೆ ಈಗಾಗಲೇ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಅಭ್ಯರ್ಥಿಗಳು ಈ ಒಂದು ಡಿಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗಬಹುದು, ಟ್ರಾನ್ಸ್ಫರ್ ತಗೋಬಹುದು, ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ತಗೋಬಹುದು, ಆ ರೀತಿ. ಓಕೆನಾ? ಸೊ GST ಗೂಡ್ಸ್ ಕರೆದಿರೋಂಥದ್ದು ನೋಡಿ, ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ಗಳು, ಏನು ಸ್ಯಾಲರಿ ಇರಬೇಕು, ಎಷ್ಟು ಓದಿರ್ಬೇಕು, ಎಲಿಜಿಬಿಲಿಟಿ ಹೇಗಿದೆ ನೋಡಿ. ಆಫೀಸರ್ಸ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ LTI administrative or terminals holding anonymous post on regular basis in the percentage grade of ಡಿಪಾರ್ಟ್ಮೆಂಟ್. ಪೇ ಲೆವೆಲ್ 12 ಆಗಿರ್ಬೇಕಾಗಿರುತ್ತೆ. 10 years ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಬ್ಯಾಚುಲರ್ಸ್ ಡಿಗ್ರಿ ಇರಬೇಕಾಗಿರುತ್ತೆ ಅವ್ರ ಹತ್ರ. ಇದು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಒಂದು ಪೋಸ್ಟ್. ಜಾಯಿಂಟ್ ರಿಜಿಸ್ಟರ್ಗೆ 5 ವರ್ಷ ಸರ್ವಿಸ್ ಇರಬೇಕು. ಪೇ ಲೆವೆಲ್ 11 ಅಲ್ಲಿ ಇರಬೇಕು, ಅಥವಾ ಪೇ ಲೆವೆಲ್ 10 ಅಲ್ಲಿ ಇದ್ರೆ 10 ವರ್ಷ ಇರಬೇಕಾಗಿರುತ್ತೆ. ಡೆಪ್ಯೂಟಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಇವ್ರದ್ದು ಕೂಡ 5 years ಪೇ ಲೆವೆಲ್ 10 ಅಲ್ಲಿ ಇರಬೇಕು, ಅಥವಾ 7 years ಪೇ ಲೆವೆಲ್ 9 ಅಲ್ಲಿ ಇರಬೇಕು. ಓಕೆನಾ? ಸೊ ಈ ರೀತಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಅದಾದ ನಂತರ ಪ್ರಿನ್ಸಿಪಲ್ ಪ್ರೈವೇಟ್ ಸೆಕ್ರೆಟರಿ, ಈ ರೀತಿ ಅಸಿಸ್ಟೆಂಟ್, ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ, ಅಕೌಂಟ್ಸ್ ಆಫೀಸರು, ಕೋರ್ಟ್ ಆಫೀಸರು, ಪ್ರೈವೇಟ್ ಸೆಕ್ರೆಟರಿ, ಲೀಗಲ್ ಅಸಿಸ್ಟೆಂಟ್, ಹಾಗೆ ಸೀನಿಯರ್ ಅಸಿಸ್ಟೆಂಟ್, ಸ್ಟೆನೋಗ್ರಫಿ, ಅಸಿಸ್ಟೆಂಟ್ GST, ಅಪ್ಪರ್ ಡಿವಿಷನ್ ಕ್ಲರ್ಕ್, ಈ ರೀತಿ ಇದೆ ಸ್ನೇಹಿತರೆ. ಸೊ ಆದಷ್ಟು ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ. ನಿಮ್ಗೆ ಯಾವ್ದು ಸೂಟೇಬಲ್ ಇರುತ್ತೋ ಆ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ ದ ವೇಕೆಂಟ್ ಪೋಸ್ಟ್ ಇನ್ GST ಅಂತ ಹೇಳ್ಬಿಟ್ಟು ಫೋಟೋ ಹಾಕ್ಬೇಕು. ಮತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ರೆ, ಲೊಕೇಶನ್ ಅಪ್ಲೈಯಿಂಗ್ ಫಾರ್, ಗಿವ್ 3 ರೆಫರೆನ್ಸಸ್. ಓಕೆನಾ? ಅದಂತರ ನಿಮ್ಮ ನೇಮು, ಅಡ್ರೆಸ್, ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಡೇಟ್ ಆಫ್ ಬರ್ತ್, ಈ ರೀತಿ ಫುಲ್ ಡೀಟೇಲ್ ನ ನೀವು ಫಿಲ್ ಅಪ್ ಮಾಡ್ಬಿಟ್ಟು ಸೈನ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದು ಬಂದು ನಿಮ್ಗೆ ಎಂಪ್ಲಾಯರ್ದು ಸೀಲ್ ಬೇಕಾಗಿರುತ್ತೆ. ಸೊ ಟು ಬಿ ಡೈರೆಕ್ಟ್ಲಿ ಪ್ರೊವೈಡೆಡ್ ಟು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ. ಓಕೆನಾ? ಸರ್ಟಿಫಿಕೇಟ್ ಬೈ ದ ಎಂಪ್ಲಾಯರ್ ಆರ್ ಕೇಡರ್ ಕಂಟ್ರೋಲ್ ಅಥಾರಿಟಿ. ಓಕೆನಾ? ಸೊ ಇದಿಷ್ಟು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು.
ಇದು ಬಂದು ನಿಮಗೆ ಡೆಪ್ಯುಟೇಷನ್ ಬೇಸಿಸ್ ಅಲ್ಲಿ ಕರೆದಿರೋಂಥದ್ದು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಹಲವಾರು ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ. ಸೊ ಇದ್ರ HMT ಅಲ್ಲಿ ಕರೆದಿದ್ರು, ಮತ್ತೆ BCC ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ. ಇಲ್ಲಿ ನೋಡಿ UIDAI ಅಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಕರೆದಿದ್ದಾರೆ, ಮತ್ತೆ ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಕರೆದಿದ್ದಾರೆ. AI ಅಲ್ಲಿ ಇಸ್ರೋದಲ್ಲಿ ಕರೆದಿದ್ದಾರೆ, ಮತ್ತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿದ್ದಾರೆ. ಈ ತರ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.